ಅಥವಾ ವಿತ್ತೀಯ ಅಂತಾರೆ, ಹಣಕಾಸಿನ ಅಭಿವೃದ್ಧಿ ಅಂತಾರೆ. ಸೊ ವಿತ್ತೀಯ ಅಭಿವೃದ್ಧಿ, ಹಣಕಾಸಿನ ಅಭಿವೃದ್ಧಿ ಮತ್ತು ರಾಜ್ಯ ಹಣಕಾಸು. ಓಕೆ, ಸೊ ಈ ಚಾಪ್ಟರ್ ಕೂಡ ಸ್ವಲ್ಪ ಟೆಕ್ನಿಕಲ್ ಚಾಪ್ಟರ್, ಬಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಯು ಶುಡ್ ಕಮ್ ಅಕ್ರಾಸ್ ದೀಸ್ ಟು ಟರ್ಮಿನಾಲಜೀಸ್. ಓಕೆ, ಸೊ ಯಾವುದು ಅಂತಂದರೆ ಒಂದು ಫಿಸ್ಕಲ್ ಡೆಫಿಸಿಟ್, ಇನ್ನೊಂದು ರೆವೆನ್ಯೂ ಡೆಫಿಸಿಟ್. ಕಂದಾಯ ಕೊರತೆ ಮತ್ತು ವಿತ್ತೀಯ ಕೊರತೆ. ಕಂದಾಯ ಕೊರತೆ, ವಿತ್ತೀಯ ಕೊರತೆ ಅಂತ ಈ ಎರಡನ್ನು ಕೂಡ ಸೊ ಫಸ್ಟ್ ತಿಳ್ಕೊಳ್ಳೋಣ. ಅದಾದಮೇಲೆ ಟಾರ್ಗೆಟ್ ಏನಿದೆ, ಸೊ ದಟ್ ಆಲ್ಸೋ ವಿ ಹ್ಯಾವ್ ಟು ಲರ್ನ್. ಕಂದಾಯ ಕೊರತೆ, ವಿತ್ತೀಯ ಕೊರತೆ, ಸುಮಾರು ಜನರಿಗೆ ಇದು ಅರ್ಥ ಆಗಿರಲ್ಲ ಕಾನ್ಸೆಪ್ಟು, ಬಟ್ ಒಂದು ಎರಡು ಲೈನಲ್ಲಿ ಇದು ಕ್ಲಾರಿಟಿ ಕೊಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಒಬ್ಬ ರೈತ ತನ್ನ ಒಂದು ಮನೆಯ ಖರ್ಚು ವೆಚ್ಚಗಳನ್ನು, ದಿನನಿತ್ಯದ ಖರ್ಚು ವೆಚ್ಚಗಳನ್ನು ನೀಗಿಸಲಾಗದಂತಹ ಸ್ಥಿತಿ, ಆಗ ಆತ ಸಾಲ ಮಾಡ್ತಾನೆ. ಈಗ ಬೆಳಗ್ಗೆ ಎದ್ದ ಕೂಡಲೇ ಸಕ್ಕರೆ ಬೇಕು, ಹಾಲು ಬೇಕು, ಅಕ್ಕಿ, ಬೇಳೆ, ಎಣ್ಣೆ, ಅಡುಗೆ ಮಾಡ್ಲಿಕ್ಕೆ ಬೇಕಲ್ಲ, ಇದಕ್ಕೂ ಸಾಲ ತೊಗೊಂಬರೋದು. ಮನೆ ಬಾಡಿಗೆ ಕಟ್ಟಲಿಕ್ಕೂ ಸಾಲ, ವಿದ್ಯುತ್ ಶಕ್ತಿ ಅಂದರೆ ಪವರ್, ಎಲೆಕ್ಟ್ರಿಸಿಟಿ ಬಿಲ್, ಸೊ ಅದಕ್ಕೂ ಸಾಲ, ಎಲ್ಲದಕ್ಕೂ ಸಾಲ ಮಾಡಿ ಜೀವನವನ್ನು ಸಾಗಿಸ್ತಾ ಇದ್ದರೆ ಸೊ ಅದು ಯಾವುದ್ರಲ್ಲಿ ಬರುತ್ತೆ. ಮತ್ತು ಇದೊಂಥರ ಸಾಲಗಳು ಇಟ್ಕೊಳ್ಳಿ. ಇನ್ನೊಂಥರ ಸಾಲ ಏನಂದರೆ, ರೈತ ಸಾಲ ಮಾಡ್ತಿದ್ದಾನೆ. ಯಾಕೆ ಅಂತಂದರೆ, ಒಂದು ಹಸು ತೊಗೊಂಬಂದಿದ್ದಾನೆ, ಒಂದು 50,000 ಸಾಲ ಮಾಡಿ ಒಂದು ಹಸು ತೊಗೊಂಬಂದಿದ್ದಾನೆ. ಇದು ಸಾಲನೇ. ಓಕೆ, ಇದು ಸಾಲ, ಇದು ಸಾಲ. ಇದರಲ್ಲಿ ಸ್ವತ್ತು ನಿರ್ಮಾಣ ಮಾಡ್ತಿರೋದು ಯಾವುದು? ಹಸು ತೊಗೊಂಬಂದಿದ್ದಾನೆ, ಸಾಲ ಮಾಡಿ ತಂದಿದ್ದಾನೆ. ಸೊ ಇಲ್ಲಿ ಖರ್ಚು ಮಾಡ್ತಿದ್ದಾನಲ್ಲ, ದಿನನಿತ್ಯದ ಒಂದು ಜೀವನ ನಿರ್ವಹಣೆಗೂ ಕೂಡ ಅವನಲ್ಲಿ ಸೊ ದುಡ್ಡಿಲ್ಲ, ಇದಕ್ಕೆ ತರ್ತಿದ್ದಾನೆ. ಇಟ್ಸ್ ಫಾರ್ ಕನ್ಸಂಪ್ಷನ್, ಸೇವನೆಗೆ ಅಷ್ಟೇ. ಓಕೆ, ಸೊ ಈ ಸಾಲ ಇದಕ್ಕೆ ತೊಗೊಂಬರ್ತಾನಲ್ಲ, ದುಡ್ಡು ಸಾಕಾಗದೆ ತರ್ತಾರಲ್ಲ, ಸೊ ಅದನ್ನು ನಾವು ರೆವೆನ್ಯೂ ಡೆಫಿಸಿಟ್ ಅಂತ ಕರಿತೀವಿ. ಇಫ್ ಯು ಆರ್ ನಾಟ್ ಏಬಲ್ ಟು ಕಮ್ ಅಪ್ ವಿತ್, ಅಂದರೆ ಇಫ್ ಯು ಆರ್ ನಾಟ್ ಏಬಲ್ ಟು ಹ್ಯಾವ್ ಎನಫ್ ಮನಿ ಫಾರ್ ಡೇ ಟು ಡೇ ಸ್ಪೆಂಡಿಂಗ್, ದಿನನಿತ್ಯದ ಚಟುವಟಿಕೆಗಳಿಗೂ ಕೂಡ ದುಡ್ಡು ಸಾಕಾಗದೆ ಸೊ ಆ ಕೊರತೆ ಕಂಡು ಬರುತ್ತಲ್ಲ, ಅದನ್ನು ರೆವೆನ್ಯೂ ಡೆಫಿಸಿಟ್ ಅಂತ ಕರಿತೇವೆ. ಫಿಸ್ಕಲ್ ಡೆಫಿಸಿಟ್. ಓಕೆ, ಸೊ ವಿತ್ತೀಯ ಕೊರತೆ ಅಂತಂದರೆ ಯಾವುದೊಂದು ಸ್ವತ್ತು ನಿರ್ಮಾಣ ಮಾಡಲಿಕ್ಕೋ, ಓಕೆ, ಸೊ ಅಥವಾ ಲಾಂಗ್ ಟರ್ಮ್ ಒಂದು ಇನ್ವೆಸ್ಟ್ಮೆಂಟ್, ಓಕೆ, ಸೊ ಇಂಥದಕ್ಕೆ ದೀರ್ಘಕಾಲಿಕ ಒಂದು ಹೂಡಿಕೆ ಇದ್ದರೆ, ಸೊ ಇದನ್ನು ನಾವು ಫಿಸ್ಕಲ್ ಡೆಫಿಸಿಟ್, ಇದಕ್ಕೆ ಕೊರತೆ ಕಂಡು ಬಂದರೆ ಸೊ ಅದನ್ನು ನಾವು ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೇವೆ. ಇದರಲ್ಲಿ ಯಾವ ಕೊರತೆ ಒಳ್ಳೆಯದು ದೇಶಕ್ಕೆ ಅಂತಂದರೆ ಫಿಸ್ಕಲ್ ಡೆಫಿಸಿಟ್. ಓಕೆ, ಸೊ ಈಗ ಹಸು ತೊಗೊಂಬರೋಕ್ಕೂ ರೈತ ಹತ್ರ ದುಡ್ಡಿದ್ದು ತೊಗೊಂಬಂದ್ರೆ ಒಳ್ಳೇದೇ ಅಲ್ವಾ? ಸೊ ಅದಕ್ಕೆ ಅಂದರೆ ಸಾಲ ಮಾಡ್ತಿದ್ದಾನೆ, ಅಟ್ಲೀಸ್ಟ್ ಅದರಿಂದ ಮುಂದೆ ಹಸು ಹಾಲು ಕೊಡುತ್ತೆ, ಅದರಿಂದ ರೆವೆನ್ಯೂ ಬರುತ್ತೆ. ಓಕೆ, ಸೊ ನಮ್ಮ ಹತ್ರನೇ ದುಡ್ಡಿದ್ದು, ಅಂದರೆ ರೈತನ ಹತ್ರ ದುಡ್ಡಿದ್ದು ಹಸು ತೊಗೊಂಬಂದ್ರೆ ಒಳ್ಳೆಯದು. ಆದರೆ ಇಲ್ಲದೇ ಇದ್ದಾಗ ಸಾಲ ತರ್ತಾನೆ, ಬಟ್ ಈ ಸಾಲ ಒಪ್ಪುವಂಥದ್ದು, ಅಟ್ಲೀಸ್ಟ್ ಮುಂದೆ ಅದರಿಂದ ಆದಾಯ ತರುವಂಥದ್ದು. ಆದರೆ ರೆವೆನ್ಯೂ ಡೆಫಿಸಿಟು ದಿನನಿತ್ಯದ ಆಗು ಹೋಗುಗಳಿಗೆ ಕೂಡ, ಸೊ ಫಾರ್ ಎಕ್ಸಾಂಪಲ್ ಸರ್ಕಾರ ಸಂಬಳಗಳು ಕೊಡೋಕ್ಕೆ ನೌಕರರಿಗೆಲ್ಲ ಸಂಬಳ ಕೊಡಬೇಕು. ಸೊ ಪೊಲೀಸ್, ಡಿಫೆನ್ಸು ಯೂನಿಯನ್ ಗೌರ್ಮೆಂಟ್ ಬರುತ್ತೆ ಬಿಡಿ. ಸೊ ಈ ಥರ ಖರ್ಚು, ದಿನನಿತ್ಯದ ಖರ್ಚು ವೆಚ್ಚಗಳಿಗೂ ಕೂಡ ನಮ್ಮ ಒಂದು ಸರ್ಕಾರ ಸಾಲ ಮಾಡಿದ್ರೆ ಅದನ್ನು ನಾವು ರೆವೆನ್ಯೂ ಡೆಫಿಸಿಟ್ ಅಂತ ಕರಿತೇವೆ. ಫಿಸ್ಕಲ್ ಡೆಫಿಸಿಟ್ ಫಾರ್ ಅಸೆಟ್ಸ್ ಕ್ರಿಯೇಷನ್, ಓಕೆ, ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಇಂಥದಕ್ಕೆ ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೇವೆ. ಎಷ್ಟಿದೆ ಗೊತ್ತಾ? ಈ ಫ್ಯಾಕ್ಟ್ಸ್ ಒಂಚೂರು ನೋಡ್ಕೋಬೇಕು. 2023 to 24 ಫಿಸ್ಕಲ್ ಡೆಫಿಸಿಟ್ 22 to 23ಗೆ ಎಷ್ಟಿದೆ ಅಂತಂದರೆ 2.8%. 23-24ಗೆ 2.6%. ರೆವೆನ್ಯೂ ಡೆಫಿಸಿಟ್ 0.27%, 0.49%. ಈ ಒಂದು ಅಂಕಿಅಂಶಗಳನ್ನು ನೋಡಿಕೊಂಡ್ಲೇಬೇಕು ನೀವು. ಯು ಮಸ್ಟ್ ರಿಮೆಂಬರ್ ದೀಸ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್. ಏನಪ್ಪ ಅಂದರೆ
ಲಿಸನ್ ಹಿಯರ್. ಫಿಸ್ಕಲ್ ಡೆಫಿಸಿಟು ಹೋದ ವರ್ಷ 2.8% ಇತ್ತು. ಈ ವರ್ಷ 2.6%. ಜಾಸ್ತಿ ಆಗಿದೆಯಾ ಕಮ್ಮಿ ಆಗಿದೆಯಾ? ಕಮ್ಮಿ ಆಗಿದೆ. ವಿತ್ತೀಯ ಕೊರತೆನ ಕಮ್ಮಿ ಮಾಡ್ಕೊಂಡಿದ್ದೀವಿ. ರೆವೆನ್ಯೂ ಡೆಫಿಸಿಟ್ ಎಷ್ಟಿದೆ ಗೊತ್ತಾ? ಹೋದ ವರ್ಷ 2.7% ಇತ್ತು, ಈಗ 0.27% ಇತ್ತು, ಈಗ 0.49% ಜಾಸ್ತಿ ಆಗಿದೆ. ಆ್ಯಕ್ಚುಲಿ ಆಗಬಾರ್ದು, ರೆವೆನ್ಯೂ ಡೆಫಿಸಿಟ್ ಜಾಸ್ತಿ ಆಗಬಾರ್ದು, ಆಗಿದೆ. ಸೊ ಆದರೆ ಫಿಸ್ಕಲ್ ಡೆಫಿಸಿಟ್ ನೋಡಿ, ನಮ್ಮಲ್ಲಿ ಇಂಡಿಯಾದಲ್ಲಿ FRBM ಆ್ಯಕ್ಟ್ ಅಂತ ಇತ್ತು. FRBM ಅಂತ 2002-03 ಬಂದಿತ್ತು. FRBM ಅಂದರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ. ಓಕೆ, ಸೊ ವಿತ್ತೀಯ ಹೊಣೆಗಾರಿಕೆ ಆಯವ್ಯಯ ನಿರ್ವಹಣಾ ಕಾಯ್ದೆ 2002-2003. ಸೊ ಅದ್ರಲ್ಲಿ ಟಾರ್ಗೆಟ್ ಕೊಟ್ಟರು ಏನಂತಂದರೆ, ಸೊ 2006 by 2006 FD should be less than 3% and RD should be less than 0%. ಈ ಟಾರ್ಗೆಟ್ ಕೊಟ್ಟಿದ್ದಾರೆ. ಆಲ್ ವೆದರ್ ಇಟ್ಸ್ ನ್ಯಾಷನಲ್ ಎಕಾನಮಿ ಆರ್ ಸ್ಟೇಟ್ ಎಕಾನಮಿ ಹ್ಯಾಸ್ ಟು ಫಾಲೋ ದಿಸ್. ಸೊ ರಾಷ್ಟ್ರೀಯ ಒಂದು ನಮ್ಮ ಅರ್ಥವ್ಯವಸ್ಥೆಯಲ್ಲಾಗಲಿ ಅಥವಾ ರಾಜ್ಯ ಅರ್ಥವ್ಯವಸ್ಥೆಗಳಲ್ಲಾಗಲಿ ಇದನ್ನು ಕಾಪಾಡಬೇಕು. ದಿಸ್ ಕಾಲ್ಡ್ ಫಿಸ್ಕಲ್ ಡಿಸಿಪ್ಲೈನ್, ವಿತ್ತೀಯ ಶಿಸ್ತು, ಫಿಸ್ಕಲ್ ಪ್ರುಡೆನ್ಸ್ ಅಂತ ಕೂಡ ಕರಿತೇವೆ. ಸೊ ವಿತ್ ರೆಸ್ಪೆಕ್ಟ್ ಟು ಫಿಸ್ಕಲ್ ಡೆಫಿಸಿಟ್ ವಿ ಹ್ಯಾವ್ ಮೇಂಟೈನ್ಡ್ ಇಟ್. ಓಕೆ, ಸೊ ಎಷ್ಟು FD 3% ಇರಬೇಕು ಅಂತ ಹೇಳಿದ್ದಾರೆ, ಬಟ್ ನಾವೆಷ್ಟು ತಂದಿದ್ದೀವಿ? 2.6%. ಒಳ್ಳೇದಲ್ವಾ? ಸೊ ವೆರಿ ಅಪ್ರಿಷಿಯೇಬಲ್ ಒಂದು ಫಿಸ್ಕಲ್ ಡಿಸಿಪ್ಲೈನ್ ಕರ್ನಾಟಕ ಅದನ್ನು ಕಾಪಾಡ್ಕೊಂಡು ಬಂದಿದೆ. ಇಡೀ ದಕ್ಷಿಣ ರಾಜ್ಯಗಳಲ್ಲಿ ಯಾರೂ ಕೂಡ ಇಷ್ಟು ಇಟ್ಕೊಂಡಿಲ್ಲ ಫಿಸ್ಕಲ್ ಡೆಫಿಸಿಟ್. ನಾವೇ ಇಷ್ಟು ಕಡಿಮೆ ಸೊ ತಂದು ನಿರ್ವಹಣೆ ಮಾಡ್ತಿರೋದು. ಆದರೆ ರೆವಿನ್ಯೂ ಡೆಫಿಸಿಟಲ್ಲಿ ಕೊಂಚ ಏರಿಕೆಯನ್ನು ಕಂಡಿದ್ದೇವೆ. ಓಕೆ, ಸೊ ಕ್ವಶನ್ ಯಾವ ಥರ ಕೇಳ್ಬೋದು ಅಂದರೆ, ನಿರಂತರವಾಗಿ ರೆವೆನ್ಯೂ ಡೆಫಿಸಿಟ್ ಕಮ್ಮಿ ಆಗ್ತಿದೆಯಾ 2017-18 ಅಂದರೆ ಇಲ್ಲ. ಟ್ರೆಂಡ್ ನೋಡಿದ್ರೆ ನೋಡಿ, 2017-18 0.34 ಇತ್ತು, -0.34 ಮೈನಸಲ್ಲಿತ್ತು. ಅಂದರೆ ಲೆಸ್ ದೆನ್ 0 ಅಂತಂದರೆ ಇನ್ನೂ ಗುಡ್ ಅಲ್ವಾ? ಓಕೆ, ಅತ್ಯುತ್ತಮ ಅರ್ಥವ್ಯವಸ್ಥೆ. ಮತ್ತು ನೆಕ್ಸ್ಟು -0.05%, -0.07%. ಆಮೇಲೆ ಕೋವಿಡ್ ಟೈಮಲ್ಲಿ ಮಾತ್ರ 2020, ಸೊ ಕೋವಿಡ್ ಇಂಪ್ಯಾಕ್ಟ್ ಇತ್ತಲ್ಲ 2020-21 ಅಲ್ಲಿ ಸೊ 1.07%, ಅಂದರೆ 1% ಅಷ್ಟು ಫಿಸ್ಕಲ್ ಡೆಫಿಸಿಟ್ ಆಗಿಬಿಡ್ತು. ಇವಾಗ ಎಷ್ಟಿರೋದು? 0.49%. ಓಕೆ, ಸೊ ಹೀಗೆ ಈ ಒಂದು ಕೋವಿಡ್-19 ಆದಮೇಲೆ ನಾವು ಮೈನಸಲ್ಲಿದ್ದವರು ಈಗ ಸೊ ಆಲ್ಮೋಸ್ಟ್ ವಿತಿನ್ ದ ಲಿಮಿಟ್ ಆಫ್ 1%, ಸೊ 0.5% ಒಳಗಡೆ ಇದ್ದೀವಿ. ಯಾವುದು? ರೆವೆನ್ಯೂ ಡೆಫಿಸಿಟಲ್ಲಿ. ಫಿಸ್ಕಲ್ ಡೆಫಿಸಿಟಲ್ಲಿ 2.6%. ವೆರಿ ಇಂಪಾರ್ಟೆಂಟ್, ಸೊ ಪ್ಲೀಸ್ ನೋಟ್ ಡೌನ್. ನಮ್ಗೇನಂತ ಹೇಳಿತು ಗೊತ್ತಾ? ಈ ಫಿನಾನ್ಸ್ ಕಮಿಷನ್, 15th ಫಿನಾನ್ಸ್ ಕಮಿಷನ್, 15ನೇ ಹಣಕಾಸು ಆಯೋಗ, 15th ಫೈನಾನ್ಸ್ ಕಮಿಷನ್. ಸೊ 15ನೇ ಹಣಕಾಸು ಆಯೋಗ ಸೊ ಇದೇನಂತ ಹೇಳಿತ್ತು ಅಂದರೆ, ಎಸ್ ಯು ಕ್ಯಾನ್ ಹ್ಯಾವ್ ಫಿಸ್ಕಲ್ ಡೆಫಿಸಿಟ್ ಅಪ್ ಟು 4%. ಸೊ ಡ್ಯೂ ಟು ಕೋವಿಡ್-19 ಇದೆಯಲ್ಲ, ಪರವಾಗಿಲ್ಲ, ರಾಜ್ಯಗಳಿಗೆ ಒಂದು ರಿಲ್ಯಾಕ್ಸೇಷನ್ ಕೊಟ್ಬಿಟ್ಟಿದ್ದೀವಿ. ಸೊ ಯು ಕ್ಯಾನ್ ಹ್ಯಾವ್ ಫಿಸ್ಕಲ್ ಡೆಫಿಸಿಟ್ ಅಪ್ ಟು 4% ಅಂತ. ಬಟ್ ಅಷ್ಟು ರಿಲ್ಯಾಕ್ಸೇಷನ್ ಕೊಟ್ಟರು ಕೂಡ ವಿ ವರ್ ಇನ್ ದ್ಯಾಟ್ ಬ್ರಾಕೆಟ್ ಇಟ್ ಸೆಲ್ಫ್, 3% ಒಳಗಡೆ ಇದ್ದೀವಿ. ಇದು ನಮ್ಮ ಕರ್ನಾಟಕದ ಅರ್ಥ ವ್ಯವಸ್ಥೆ ಒಂದು ಸೊ ಶಿಸ್ತು ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟು ಪ್ಯಾಂಡಮಿಕ್ವರೆಗೂ ನಮ್ಮಲ್ಲಿ ರೆವೆನ್ಯೂ ಸರ್ಪ್ಲಸ್ ಇತ್ತು ಗೊತ್ತಾ? ಓಕೆ, ಪ್ಯಾಂಡಮಿಕ್ 2020-21 ಇದೆಯಲ್ಲ, ಅಲ್ಲಿವರೆಗೂ ರೆವೆನ್ಯೂ ಸರ್ಪ್ಲಸ್ ಇತ್ತು. ಅದನ್ನು ನೆನ್ಪಿಟ್ಕೋಬೇಕು ನೀವು. ಟಿಲ್ ಪ್ಯಾಂಡಮಿಕ್, ಸೊ 2022-21 ರೆವೆನ್ಯೂ ಸರ್ಪ್ಲಸ್, ಕಂದಾಯ ಮಿಗುತ ಇತ್ತು, ರೆವೆನ್ಯೂ ಸರ್ಪ್ಲಸ್ ಅತ್ಯುತ್ತಮ ಸ್ಥಿತಿಯಲ್ಲಿತ್ತು. ಕೋವಿಡ್ ಆದಮೇಲೆ ಈ ಒಂದು ರೆವೆನ್ಯೂ ಡೆಫಿಸಿಟ್ ಕಾಣಿಸ್ಕೊಳ್ತಾ ಇದೆ. ಓಕೆ, ಸೊ 0.49, 2.6% ತುಂಬ ಇಂಪಾರ್ಟೆಂಟ್, ನೋಡ್ಕೋಬೇಕು. ಸೊ ನಾನು ಹೇಳಿದ್ನಲ್ಲ, ಅಮಾಂಗ್ 5 ಸದರ್ನ್ ಸ್ಟೇಟ್ಸ್ ಯಾವ್ದು? ತೆಲಂಗಾಣ ತಗೊಳ್ಳಿ, ಆಂಧ್ರ ಪ್ರದೇಶ್ ತಗೊಳ್ಳಿ. ತೆಲಂಗಾಣ ಎಷ್ಟು % ಗೊತ್ತಾ?
ನಾವು 2.6% ಇಟ್ಕೊಂಡಿದ್ದೀವಲ್ಲ, ತೆಲಂಗಾಣದು 4% ಇದೆ. ಓಕೆ, ಇಟ್ ಈಸ್ 4%. ತೆಲಂಗಾಣ ನಿಮ್ಗೆ ನೆನಪಿದೆಯಾ, ಪರ್ ಕ್ಯಾಪಿಟಲ್ ಇನ್ಕಮಲ್ಲಿ ಸೆಕೆಂಡ್ ಪ್ಲೇಸಲ್ಲಿ ಇದೆ ಅಂತ ಹೇಳಿದ್ನಲ್ಲ. ಸೊ ತೆಲಂಗಾಣ 4%, ಆಂಧ್ರ ಪ್ರದೇಶ್ 3.8%, ಮತ್ತು ಕೇರಳ 3.4%, ತಮಿಳ್ನಾಡು 3.4%. ಬಟ್ ನಮ್ಮ ಕರ್ನಾಟಕ ಇಟ್ ಈಸ್ ಜಸ್ಟ್ ಲೆಸ್ ದ್ಯಾನ್ 3%. ಸೊ ಹಾಗಾಗಿ ನಮ್ಮ ಎಲ್ಲ ದಕ್ಷಿಣ ರಾಜ್ಯಗಳಿಗಿಂತ ಅತಿ ಕಡಿಮೆ ಇರೋದು ಯಾವುದು ಅಂತಂದರೆ ನಮ್ಮ ಕರ್ನಾಟಕ. ಸೊ ಸೆಂಟರ್ದು ಎಕ್ಸ್ಪೆಂಡಿಚರ್ ಮ್ಯಾನೇಜ್ಮೆಂಟ್ ಕಮಿಷನ್ ಅಂತ ಇದೆ. ಎಕ್ಸ್ಪೆಂಡಿಚರ್ ಮ್ಯಾನೇಜ್ಮೆಂಟ್ ಕಮಿಷನ್ ಅಂತ. ಎಕ್ಸ್ಪೆಂಡಿಚರ್ ಮ್ಯಾನೇಜ್ಮೆಂಟ್ ಕಮಿಷನ್ ಏನಕ್ಕೆ ಅಂದರೆ ಈ ಒಂದು ಫಿಸ್ಕಲ್ ಪ್ರೂಡೆನ್ಸನ್ನು ಕಾಪಾಡ್ಕೊಳ್ಲಿಕ್ಕೆ ಮ್ಯಾನೇಜ್ಮೆಂಟ್ ಕಮಿಷನ್. ಇದೇ ಮಾದರಿಯಲ್ಲಿ ಸೊ ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಕ್ಸ್ಪೆಂಡಿಚರ್ ರಿಫಾರ್ಮ್ ಕಮಿಷನ್ ಅಂತ. ಎಕ್ಸ್ಪೆಂಡಿಚರ್ ರಿಫಾರ್ಮ್ ಕಮಿಷನ್, ಕನ್ನಡದಲ್ಲಿ ವೆಚ್ಚ ಸುಧಾರಣಾ ಸಮಿತಿ ಅಂತ. ಏನಕ್ಕೆ ಅಂತಂದರೆ ಈ ಒಂದು ಫಿಸ್ಕಲ್ ಡೆಫಿಸಿಟು, ರೆವೆನ್ಯೂ ಡೆಫಿಸಿಟು ಅದು ವಿತಿನ್ ಬ್ರ್ಯಾಕೆಟಲ್ಲಿ, ವಿತಿನ್ ಲಿಮಿಟಲ್ಲಿ ಇರಬೇಕು ಅನ್ನೋದನ್ನು ನೋಡ್ಕೊಳ್ಳಿಕ್ಕೆ ವೆಚ್ಚ ಸುಧಾರಣಾ ಸಮಿತಿ ಇದೆ. ಸೊ ಇಟ್ ಈಸ್ ಆನ್ ದ ಸೇಮ್ ಲೈನ್ಸ್ ಆಫ್ ಎಕ್ಸ್ಪೆಂಡಿಚರ್ ಮ್ಯಾನೇಜ್ಮೆಂಟ್ ಕಮಿಷನ್ ಆಫ್ ಇಂಡಿಯಾ. ಇದು ಇಂಡಿಯಾದು ಎಕ್ಸ್ಪೆಂಡಿಚರ್ ಮ್ಯಾನೇಜ್ಮೆಂಟ್ ಕಮಿಷನ್. ನಮ್ಮ ಸ್ಟೇಟ್ದು ಯಾವುದು? ಎಕ್ಸ್ಪೆಂಡಿಚರ್ ರಿಫಾರ್ಮ್ಸ್ ಕಮಿಷನ್. ಓಕೆ, ಸೊ ಎನಿವೆ ಇದಾದಮೇಲೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವೆನ್ಯೂ ಎಕ್ಸ್ಪೆಂಡಿಚರ್ ಇದನ್ನು ಕೂಡ ನೋಡ್ತೀವಿ. ಹಾಂ, ಸೆಂಟರಿಂದ ನಮಗೆ ಯಾವ್ಯಾವ ರೀತಿ ದ್ರೋಹ ಆಗಿದೆ ಅಂತ. ಓಕೆ, ಸೊ ಹೌ ವಿ ಗಾಟ್ ಡಿಸೀವ್ಡ್ ಫ್ರಮ್ ಸೆಂಟರ್ ವಿತ್ ರೆಸ್ಪೆಕ್ಟ್ ಟು ಟ್ಯಾಕ್ಸಸ್, ಗ್ರ್ಯಾಂಟ್ಸ್ ಮತ್ತು 15th ಫಿನಾನ್ಸ್ ಕಮಿಷನ್ದು ಡೆವಲ್ಯೂಷನ್. ಹೋದ ವರ್ಷಕ್ಕಿಂತ ಎಷ್ಟು ಕಮ್ಮಿ ಆಗಿದೆ ಅಂತ. ಸೊ ನಿಮಗೆ ನೆನಪಿದೆಯಾ, ಬಜೆಟಲ್ಲಿ ಹೇಳ್ತಿದ್ದೆ ನಮ್ಮ ಒಂದು ಸ್ಟೇಟಿಗೆ ಆದಾಯ ಬರ್ತಿರೋದು ಒಂದು ಸ್ಟೇಟ್ ಓನ್ ಟ್ಯಾಕ್ಸಸ್ಸಿಂದ, ಸೆಕೆಂಡ್ ಯಾವುದು ಸೆಂಟ್ರಲ್ ಟ್ಯಾಕ್ಸಸ್ಸಿಂದ, ಮೂರನೇದು ಸೆಂಟ್ರಲ್ ಏಯ್ಡ್ ಗ್ರ್ಯಾಂಟ್ಸಿಂದ, ನಾಲ್ಕನೇದು ಯಾವುದು ನಮ್ಮ ಒಂದು ಸ್ಟೇಟ್ದು ನಾನ್ ಟ್ಯಾಕ್ಸ್ ರೆವೆನ್ಯೂ ಇಂದ ಅಲ್ವಾ. ಸೊ ಹಾಗಾದರೆ ಈ ಟ್ಯಾಕ್ಸಸ್, ಸೆಂಟ್ರಲ್ ಟ್ಯಾಕ್ಸ್ ಅಂತ ಹೇಳಿದ್ನಲ್ಲ, ಕೇಂದ್ರ ತೆರಿಗೆ, ಕೇಂದ್ರನೇ ಅದನ್ನು ವಿಧಿಸಿ ಸಂಗ್ರಹಿಸಿ ರಾಜ್ಯಗಳೊಂದಿಗೆ ಹಂಚಿಕೆ ಮಾಡಿಕೊಳ್ಳುತ್ತೆ. ಓಕೆ, ಸೊ ಅಂತಹ ಒಂದು ಹಂಚಿಕೆ ಮಾಡ್ಕೊಳ್ಳೋದು ಎಷ್ಟು ಪರ್ಸೆಂಟಿಂದ ಎಷ್ಟು ಕಮ್ಮಿ ಆಗಿದೆ ಅಂತಂದರೆ, ಹೋದ ವರ್ಷ 2.55% ಇತ್ತಂತೆ ಸೆಂಟ್ರಲ್ ಟ್ಯಾಕ್ಸಸ್ ಡೆವಲ್ಯೂಷನು. ಇಷ್ಟು ಪರ್ಸೆಂಟಿಂದ ಈಗ ಕಮ್ಮಿ ಆಗಿರೋದು ಎಷ್ಟು ಗೊತ್ತಾ? ಸೊ now it has been reduced to 1.49%. So 1.45% ಇಷ್ಟು ಕಮ್ಮಿ ಆಗಿದೆಯಂತೆ. ಓಕೆ, ಡಿಕ್ಲೈನಿಂಗ್ ಶೇರ್ ಆಫ್ ಸೆಂಟ್ರಲ್ ಟ್ಯಾಕ್ಸಸ್ ಡಿಕ್ರೀಸಿಂಗ್ ಫ್ರಮ್ 2.55% in 2018-19. 2018-19 ಇದು. ಸೊ ಅಷ್ಟಿದ್ದು ಈಗ 2023-24 1.45% ಅಷ್ಟು ಕಮ್ಮಿ ಆಗಿದೆ. ಓಕೆ, ಇದು ಒಂದಾದರೆ ಮತ್ತೆ ಇನ್ನೂ ಒಂದರಲ್ಲಿ ಅನ್ಯಾಯ ಗ್ರ್ಯಾಂಟ್ಸಲ್ಲಿ. ಸೊ 1.05% ಅಷ್ಟು ಗ್ರ್ಯಾಂಟ್ಸ್ ಕೊಡ್ತಾಯಿದ್ರು. ಸೊ ಇದೆಷ್ಟಾಗಿದೆ ಅಂತಂದರೆ ಇಟ್ ಈಸ್ 0.51%. 0.51%, ಅರ್ಧಕ್ಕರ್ಧ ಕಮ್ಮಿ ಆಗ್ಬಿಡ್ತಲ್ರಿ. ಮತ್ತು 14th ಫಿನಾನ್ಸ್ ಕಮಿಷನ್ ನಮ್ಗೆ ಎಷ್ಟು ಕೊಡ್ತಿತ್ತು ಅಂತಂದರೆ 4.71% ಕೊಡ್ತಾ ಇತ್ತು. ಈಗ ಎಷ್ಟಾಗಿದೆ ಗೊತ್ತಾ? ಆಲ್ಮೋಸ್ಟ್ ಇದು ಕೂಡ 1% ಕಮ್ಮಿ ಆಗಿದೆ, 3.7% ಆಗಿದೆ. ನೋಡಿ, ಎಲ್ಲದು ಕಮ್ಮಿ ಆಗಿದೆ. ಮೋಸ ಅಲ್ವಾ ಇದು? ಇದು ಮಲ್ತಾಯಿ ಧೋರಣೆ ಅಲ್ಲದೆ ಇನ್ನೇನು, ಒಂದರಲ್ಲಿ ಎರಡರಲ್ಲಿ ಆಗಿದ್ರೆ ಅನ್ಬೋದು. ಸೊ ಗ್ರ್ಯಾಂಟ್ಸಲ್ಲಿ, ಟ್ಯಾಕ್ಸಸ್ಸಲ್ಲಿ ಮತ್ತು ಫಿನಾನ್ಸ್ ಕಮಿಷನ್, ಹಣಕಾಸು ಆಯೋಗದ ಒಂದು ಡೆವಲ್ಯೂಷನ್ ಹಂಚಿಕೆ, ಅದರಲ್ಲೂ ಕೂಡ ಕಮ್ಮಿ ಆಗಿದೆ. ಮೂರಲ್ಲೂ ಕೂಡ ನಮಗೆ ಅನ್ಯಾಯ ಆಗಿದೆ ಅಂತ ನಮ್ಮ ರಾಜ್ಯ ಸರ್ಕಾರ ಸೊ ಕೇಂದ್ರದ ಮುಂದೆ ಬೇಡಿಕೆ ಇಟ್ಟು ಚಲೋ ಡೆಲ್ಲಿ ಅಂತ ಒಂದು ಅಭಿಯಾನ ಕೂಡ ಕೈಗೊಂಡಿತ್ತು. ಓಕೆ, ಸೊ ಅಷ್ಟು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಬಂದು ಈ ಒಂದು ಕ್ಯಾಪಿಟಲ್ ರೆಸಿಟ್ಸ್ ಗ್ರೋತ್ ಆಫ್ ರೆವೆನ್ಯೂ ರೆಸಿಟ್ಸ್ 12.27% ಇದೆ, ಕ್ಯಾಪಿಟಲ್ ರೆಸಿಟ್ಸು 28.12% ಇದೆ,
ಓವರ್ ರೆಸಿಟ್ಸ್ 16% ಇದೆ, ನಾಟ್ ವೆರಿ ಇಂಪಾರ್ಟೆಂಟ್. ಸೊ ರೆವೆನ್ಯೂ ರೆಸಿಟ್ಸ್ ಎಷ್ಟು, ಕ್ಯಾಪಿಟಲ್ ರೆಸಿಟ್ಸ್ ಎಷ್ಟು ಅಂತ ನೋಡೋದಾದರೆ, ರೆಸಿಟ್ಸ್ ಅಂದರೆ ಗೊತ್ತು, ಸ್ವೀಕೃತಿಗಳು. ರೆವೆನ್ಯೂ ರೆಸಿಟ್ಸ್ ನಮ್ಗೆ ಜಾಸ್ತಿ ಬರ್ತಾ ಇರೋದು ರೆವೆನ್ಯೂ ರೆಸಿಟ್ಸಿಂದನ ಅಥವಾ ಕ್ಯಾಪಿಟಲ್ ರೆಸಿಟ್ಸಿಂದನ. ಕ್ಯಾಪಿಟಲ್ ರೆಸಿಟ್ಸ್, ಸೊ ಇದರಲ್ಲಿ ಓದಿರ್ತೀರಾ ಎಕಾನಮಿಲಿ, ರೆವೆನ್ಯೂ ರೆಸಿಟ್ಸ್, ಕ್ಯಾಪಿಟಲ್ ರೆಸಿಟ್ಸ್. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಂದ ಬಂದರೆ ಅದು ಕ್ಯಾಪಿಟಲ್ ರೆಸಿಟ್ಟು, ರೆವೆನ್ಯೂ ರೆಸಿಟ್. ಸೊ ನಿಮ್ಮ ಟ್ಯಾಕ್ಸು ಇವೆಲ್ಲ ಕೂಡ ರೆವೆನ್ಯೂ ರೆಸಿಟ್ಸ್ ಆಗುತ್ತೆ. ಸೊ ರೆವೆನ್ಯೂ ರೆಸಿಟ್ಸಿಂದ ಬರ್ತಾ ಇರೋದು ನಮ್ಗೆ ಎಷ್ಟು ಗೊತ್ತಾ, ರೆಸಿಟ್ಸ್ ಅಂದರೆ ಸ್ವೀಕೃತಿ, ನಾವು ಸ್ವೀಕರಿಸ್ತಿರೋದು. ಓಕೆ, 73.47%. 73.47% ರೆವೆನ್ಯೂ ರೆಸಿಟ್ಸ್. ಮತ್ತು ಕ್ಯಾಪಿಟಲ್ ರೆಸಿಟ್ಸ್ ಎಷ್ಟಿಂದ ಅಂತಂದರೆ 26.53%. 26.53%. ಕ್ವಶನ್ ಕೇಳಿದ್ರೆ ಹೈಯೆಸ್ಟ್ ನಮಗೆ ಕ್ಯಾಪಿಟಲ್ ರೆಸಿಟ್ಸಿಂದನ ರೆವೆನ್ಯೂ ರೆಸಿಟ್ಸಿಂದನ ಬರ್ತಾ ಇರೋದು ಹಣ ಅಂತಂದರೆ ರೆವೆನ್ಯೂ ರೆಸಿಟ್ಸ್. ಸೊ ಕಂದಾಯ ಸ್ವೀಕೃತಿ, ರಾಜಸ್ವ ಸ್ವೀಕೃತಿ ಅಂತ ಕೂಡ ಕರಿತೀವಿ. ಸೊ ಕಂದಾಯ ಸ್ವೀಕೃತಿ ಅಥವಾ ರಾಜಸ್ವ ಸ್ವೀಕೃತಿಯಿಂದ 73% ಅಷ್ಟು ಬರ್ತಾ ಇದೆ. ಮತ್ತು ಬಂಡವಾಳ ಸ್ವೀಕೃತಿಯಿಂದ ನಮಗೆ 26% ಅಷ್ಟು ಸೊ ನಮಗೆ ಸಿಗ್ತಿದೆ. ಆಲ್ಮೋಸ್ಟ್ 3:1 ಈ ರೇಷ್ಯೋದಲ್ಲಿದೆ. ಓಕೆ, ಈ ಥರನೂ ಕೂಡ ಕೊಡ್ಬೋದು. ನೆಕ್ಸ್ಟು, ಸೊ ಲಾರ್ಜೆಸ್ಟ್ ಶೇರು ನಾನು ಆಗಲೇ ಹೇಳಿದೆ ಯಾವುದರಿಂದ ಬರೋದು, ರೆವೆನ್ಯೂ ರೆಸಿಟ್ಸ್ ಅಂತ ತಗೊಂಡ್ರೆ ನಮ್ಮಲ್ಲಿ ನಿಮ್ಮ ಕ್ಲಾಸಲ್ಲಿ ಹೇಳಿದ್ದೆ, ಟ್ಯಾಕ್ಸ್, ಸ್ಟೇಟ್ ಓನ್ ಟ್ಯಾಕ್ಸ್, ರಾಜ್ಯದ ಸ್ವಂತ ತೆರಿಗೆ. ಸೊ ಅದಾದಮೇಲೆ ನೆಕ್ಸ್ಟ್ ಯಾವುದು, ಸ್ಟೇಟ್ ಓನ್ ಟ್ಯಾಕ್ಸ್, ರಾಜ್ಯದ ಸ್ವಂತ ತೆರಿಗೆ ಆದಮೇಲೆ ಹೈಯೆಸ್ಟ್ ಬರೋದು ಯಾವುದರಿಂದ, ಸೆಂಟ್ರಲ್ ಟ್ಯಾಕ್ಸಸ್, ಕೇಂದ್ರೀಯ ತೆರಿಗೆ. ಅದಾದಮೇಲೆ ನೆಕ್ಸ್ಟ್ ಯಾವುದು, ಗ್ರ್ಯಾಂಟ್ಸ್ ಇನ್ ಏಡ್, ಸೆಂಟ್ರಲ್ ಗ್ರ್ಯಾಂಟ್ಸ್. ಆಮೇಲೆ ಯಾವುದು, ಆಮೇಲೆ ನೆಕ್ಸ್ಟು ಸೆಂಟ್ರಲ್ ಗ್ರ್ಯಾಂಟ್ಸ್ ಇನ್ ಏಡ್, ಕೇಂದ್ರ ಕೊಡ್ತಿರುವಂತಹ ಗ್ರ್ಯಾಂಟ್ ಇನ್ ಏಡ್, ಅನುದಾನ. ಸೊ ಈ ರೀತಿ ನಮ್ಗೆ ಹೈಯೆಸ್ಟ್ ಬರ್ತಿರೋದು ರೆವೆನ್ಯೂ ನಮ್ಮ ರಾಜ್ಯ ತೆರಿಗೆಗಳಿಂದನೇ. ಮತ್ತು ರಾಜ್ಯ ತೆರಿಗೆಗಳನ್ನು ನಾನು ಅಲ್ಲಿ ಫಸ್ಟ್ ಬಜೆಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಓಕೆ, ರಾಜ್ಯ ತೆರಿಗೆಗಳಿಂದ ಎಷ್ಟೆಷ್ಟು ಅಂತಂದರೆ ಫಸ್ಟ್ ಬಂದು ಕಮರ್ಷಿಯಲ್ ಟ್ಯಾಕ್ಸು, ಸೊ ನೆಕ್ಸ್ಟ್ ಸೆಕೆಂಡ್ ಬಂದು ಎಕ್ಸೈಸ್ ಡ್ಯೂಟಿ, ಸೊ ಮೂರನೇದು ರಿಜಿಸ್ಟ್ರೇಷನ್ ಆ್ಯಂಡ್ ಸ್ಟ್ಯಾಂಪ್ ಡ್ಯೂಟಿ, ನೆಕ್ಸ್ಟ್ ನಾಲ್ಕನೇದು ಮೋಟಾರ್ ವೆಹಿಕಲ್. ಓಕೆ, ಅದನ್ನು ಮೋಟಾರ್ ವೆಹಿಕಲ್ ಅದನ್ನ ರೀಕ್ಯಾಪ್ ಮಾಡ್ಕೊಳ್ಳಿ. ಓಕೆ, ಸೊ ಆಲ್ಮೋಸ್ಟ್ ನಮ್ಮ ಟ್ಯಾಕ್ಸಿಂದ ಬರ್ತಿರೋದು 73% ಇದೆ ಅಂತೆ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಟ್ಯಾಕ್ಸ್ ಸೊಲ್ಯೂಷನ್. ಸೊ 15%. ಸೊ ಇದೆಲ್ಲ ಕೂಡ ಆಲ್ರೆಡಿ ಹೇಳಿದ್ದೀನಿ. ನೆಕ್ಸ್ಟ್ ಬಂದು ಎಕನಾಮಿಕ್ ಕ್ಲಾಸಿಫಿಕೇಶನ್ ಆಫ್ ಎಕ್ಸ್ಪೆಂಡಿಚರ್.